ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವು ಇವತ್ತು ಬೆಳಗ್ಗೆ ಸಿಂದಗಿ ಮಠ ಕಮಾನಿಗೆ ಕೈ ಮುಗಿದು ಅಲ್ಲಿಂದ ಸೀದಾ ನಾವು ಮುನ್ಸಿಪಲ್ ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ನಾಳೆ ಜನವರಿ 26 ಅಲ್ವಾ, ಅಲ್ಲೆಲ್ಲಾ ಡೆಕೋರೇಷನ್ ಸ್ವಚ್ಛ ಮಾಡ್ತಿರ್ತಾರೆ. ಅದನ್ನೆಲ್ಲ ನಿಮ್ಗೆ ತೋರಿಸಿ ಹೇಗಿದೆ ಅಲ್ಲಿ ಅಂತ ತೋರ್ಸೋಕ ಹೋಗ್ತಾ ಇದ್ವಿ. ಹೋಗೋ ದಾರಿಯಲ್ಲಿ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಇತ್ತು. ಅದನ್ನು ನೋಡ್ಕೊಂಡು ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಅದನ್ನ ನೋಡ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಯಾಕಂತಂದ್ರೆ ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಪರೇಡ್ ಮಾಡಿಸ್ತಿರ್ತಾರೆ. ಅದು ಟ್ರೈನಿಂಗ್ಗೋಸ್ಕರ ನಾಳೆಗೆ ಅದನ್ನೆಲ್ಲ ತೋರಿಸ್ಬೇಕಂತ ಹೋಗ್ತಾ ಇದ್ವಿ. ಹಾಗೆ ಸುಭಾಷ್ ಸರ್ಕಲ್, ನಮ್ಮ ಹಾವೇರಿ ಫೇಮಸ್ ಇದು ಸರ್ಕಲ್, ಇದಕ್ಕೂ ಲೈಟಿಂಗ್ಸ್ ಎಲ್ಲ ಆಗಿತ್ತು. ಆಮೇಲೆ ಇಲ್ಲಿಂದ ಸೀದಾ ನಾವು ಮುನ್ಸಿಪಲ್ ಗ್ರೌಂಡ್ ಕಡೆ ಹೋಗ್ತಾ ಇದ್ವಿ. ಇದಕ್ಕೂ ಬಸವೇಶ್ವರ ಸರ್ಕಲ್ ಇದಕ್ಕೆಲ್ಲ ಲೈಟಿಂಗ್ಸ್ ಆಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಮುಂದೆ ಬಂದ್ವಿ. ಅದ್ರದ್ದೆಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಮುಂದೆ ಬಂದು ಹೋಗುವಾಗ ದಾನಮ್ಮನ ಗುಡಿ ಇತ್ತು. ಅದನ್ನ ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ, ಸೊ ಗಾಡಿ ಸ್ಪೀಡ್ ಬಂತು ಅಲ್ಲಿಂದ. ಸೊ ಅದನ್ನ ತೋರ್ಸಕ್ ಆಗ್ಲಿಲ್ಲ ಅಂತ ಏನ್ ಬೇಜಾರಾಗಬೇಡಿ, ಅದನ್ನು ಒಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಆಮೇಲೆ ಇಲ್ಲಿ JP ರೋಟರಿ ಸರ್ಕಲ್ ಇದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಆಗಿತ್ತು. ಇದಕ್ಕೆ ಜನ ಎಲ್ಲಾರು JP ರೋಟರಿ ಸರ್ಕಲ್ ಅನ್ನೋದಕ್ಕಿಂತ ಟೈಮ್ ಸರ್ಕಲ್ ಅಥವಾ ಗಡಿಯಾರ ಸರ್ಕಲ್ ಅನ್ನೋದೇ ಹೆಚ್ಚು. ಇದನ್ನೆಲ್ಲ ನೋಡ್ಕೊಂಡ್ ಮುಂದ್ ಬಂದ್ವಿ. ಇಲ್ಲಿ ನೋಡಿದ್ರೆ ಗೇಟ್ ಹಾಕ್ಬಿಟ್ಟಿತ್ತು. ಶಾಕ್ ಆಗ್ಬೇಡಿ, ಇದು ಹಂಗೆ ಹೆಸರಿಗೆ ಅಷ್ಟೇ ಗೇಟ್. ಇದನ್ನ ಯಾವಾಗಾದ್ರು ಒಮ್ಮೆ ಅಷ್ಟೇ ತೆಗಿತಾರೆ. ಅದನ್ನ ನಾಳೆ ತೆಗಿತಾರೆ. ಯಾಕಂದ್ರೆ ಅದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಹೋಗ್ಬೇಕಾಗಿರೋ ಗೇಟ್ ಮುಂದೆ ಇದೆ. ನಾವು ಈ ಗೇಟ್ ಇಂದ ಒಳಗೆ ಹೋಗ್ಬೇಕು. ಅಲ್ಲಿ ನೋಡ್ತಾ ಇದ್ರೆ ಮಕ್ಳು ಎಲ್ಲ ಪರೇಡ್ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ರು ಕಾಣಿಸುತ್ತೆ. ಸೊ ಮಿಸ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇದನ್ನ ನಾವು ತೋರ್ಸ್ಬೇಕು ಅನ್ಕೊಂಡಿದ್ವಿ ನಿಮ್ಗೆ. ಇದನ್ನ ಮಿಸ್ ಮಾಡ್ಕೊಂಡ್ವಿ. ಹುಡುಗರೆಲ್ಲ ಬರ್ತಿದ್ರು. ಹುಡುಗರು ನಮ್ಮನ್ನ ನೋಡಿ ಮಕ ಎಲ್ಲ ಮುಚ್ಕೊಂತಿದ್ರು. ಆದ್ರೆ ಇಲ್ಲಿ ಒಬ್ಬ ಮಾತ್ರ ನಮ್ಮನ್ನ ನೋಡಿ ಕೈ ಮಾಡದ. ಅವಂಗೂ ಹಾಯ್ ಮಾಡಿ ಮತ್ತೆ ಮುಂದೆ ಬಂದ್ವಿ. ಮುಂದೆ ಬಂದು ಒಳಗೆ ಹೋದ್ರೆ ಆಯ್ತಂತಂದು ಗಾಡಿ ಪಕ್ಕಕ್ಕೆ ಹಚ್ಚಕ್ಕಂತ ಸೈಡ್ ಹೋದ್ವಿ. ಸೊ ಫ್ರೆಂಡ್ಸ್, ಇದೆ ನಮ್ಮ ಹಾವೇರಿ ಗ್ರೌಂಡ್ ಅಥವಾ ಮುನ್ಸಿಪಾಲ್ ಗ್ರೌಂಡ್. ಸ್ಟಾರ್ಟಿಂಗ್ ಎಂಟ್ರಿನೇ ನಮ್ದು ಸ್ಟೂಡೆಂಟ್ಗಳಿಂದ ಆಯ್ತು. ಸ್ಟೂಡೆಂಟ್ಗಳೆಲ್ಲ ಅವರ ಪರೇಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಮಿಸ್ ಆಯ್ತು ಇವತ್ತಿಗೆ, ನಾಳೆ ತೋರಿಸ್ತೀನಿ. ಆಮೇಲೆ ಒಳಗೆ ಬಂದು ನೋಡಿದ್ರೆ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಹೇಗಿದ್ರು ಬಂದಿದೀವಲ್ಲ, ಯಾರ್ಯಾದ್ರು ಕ್ವಶನ್ ಕೇಳಿದ್ರೆ ಅಂತಂದು ಕ್ವಶನ್ ಕೇಳಕ್ಕಂತಂದು ನೋಡಿದ್ವಿ. ಆದ್ರೆ ಅಲ್ಲಿ ದೂರದಲ್ಲಿ ಕೆಲವೊಂದು ಸ್ಟೂಡೆಂಟ್ಗಳಿದ್ರು. ಅವ್ರ ಹತ್ರ ಹೋಗಿ ಕ್ವಶನ್ ಕೇಳಿ ಆನ್ಸರ್ ಮಾಡ್ತಾರೆ ನೋಡೋಣ. ಈ ಫುಲ್ ಲಾಗ್ ನಮ್ಮ ತಮ್ಮ ಮಾಡ್ಕೊಡ್ತಾನೆ. ಸೊ ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬೈ ನಮಸ್ಕಾರ. ಯಾವ ಕಾಲೇಜ್ ಅವ? 3 ಕ್ವಶನ್ ಕೇಳ್ತೋಣ, ಕನ್ನಡ ಆಕ್ಟರ್ಸ್, ಬೇರೆ ಯಾರಲ್ಲ. ಅವ್ರ ಕಣ್ಣು ನೋಡಿ ನೀವು ಗೆಸ್ ಮಾಡ್ಬೇಕು ಯಾರಂತ. ಆಯ್ತಣ್ಣ? ಇದು ಯಶ್ ಅಣ್ಣ. ಎಷ್ಟು ಒಂದು ಕರೆಕ್ಟ್ ಆನ್ಸರ್. ನೀವು ಸುದೀಪ್ ಅಣ್ಣ. ಕರೆಕ್ಟಾ? ಗೆದ್ರ 50 ರೂಪಾಯಿ ಇವ್ರು. ಗೆದ್ರ 50 ರೂಪಾಯಿ ಇವ್ರು. ಕರೆಕ್ಟಾ? ಹೌದಾ? ಕರೆಕ್ಟ್. ಬೈ ನೀವು ನಮ್ ಫಾಲೋ ಮಾಡಿದ್ದಲ್ದನೆ ಸಬ್ಸ್ಕ್ರೈಬ್ ಆಗ್ರಿ ಯೂಟ್ಯೂಬ್ನಾಗ. ನೀವು ನಾವ್ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ರಿ, ನಿಮ್ಗೆ 100 ರೂಪಾಯಿ. ಬೈ ನಮಸ್ಕಾರ. ಯಾವ ಕಾಲೇಜ್? ಜೆಎಚ್ ಕಾಲೇಜ್. ಅಲ್ಲಿದ್ದ ಎಲ್ಲಿ ಬಂದ್ರೆ? ಹೌದಾ? 3 ಕ್ವಶನ್ ಕೇಳ್ತಾನೆ. 3 ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಮ್ ಕಡೆದ ಏನಾರ ಪ್ರೈಸ್ ಸಿಗ್ತದೆ ನಿಮ್ಗೆ. ಆಯ್ತಾ? ಕನ್ನಡದ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ? ಕುವೆಂಪು. ಕರೆಕ್ಟ್ ಆನ್ಸರ್. ಭಾರತ ದೇಶದ 2 ಬೇರೆ ಬೇರೆ ಹೆಸರು? ಭಾರತ ಮತ್ತು ಇಂಡಿಯಾ. ಭಾರತ ನಾನು ಹೇಳಿ. ಭಾರತ ಎರಡು ಹೆಸರಣ. ಇಂಡಿಯಾ ಅಣ್ಣ, ಭಾರತ ಅಣ್ಣ. ಒಂದು ಭಾರತ ಅಣ್ಣ. ಇಂಡಿಯಾ ಇಂಡಿಕಾ. ಇಂಡಿಕಾ. ನ್ಯೂಟನ್ ನ 2ನೇ ಲಾ ಅಂದ್ರೆ ನಿಯಮದ ಪ್ರಕಾರ ಅವನ ನಿಯಮವನ್ನು ತಿಳಿಸಿ. ನ್ಯೂಟನ್ ಲಾ ಗೊತ್ತಲ್ಲ? ಗಣಿತ ತಜ್ಞನ ಯಾರು? ಗಣಿತ ತಜ್ಞನ. ತಜ್ಞ ಅಣ್ಣ. ಗೊತ್ತಲ್ಲ ಬಿಡು ಹೋಲಿ. ಬೈ ಒಂದು ನಂಬರ್ 1 ಕನ್ನಡಿಗ ಅಂತಂದ್ರೆ ನಿನ್ನಿಂದ ಸ್ಟಾರ್ಟ್ ಮಾಡಿ ಒಂದು ಚಾನಲ್. ಅದಕ್ಕೆ ಇನ್ಸ್ಟಾದಾಗ ಪೇಜ್ ಐತಿ, ಯೂಟ್ಯೂಬ್ನಾಗ ಪೇಜ್ ಐತಿ. ಇನ್ಸ್ಟಾದಾಗ ಫಾಲೋ ಮಾಡ್ರಿ, ಹಂಗ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಆಗಿ. ಏನ್ರಿ ಹೇಳ್ರಿ? ನಮ್ಮ ಪೇಜ್ ಫಾಲೋ ಮಾಡಿ,
ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ ಒತ್ತಿ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಸೋ ಮಚ್. ಆನ್ಸರ್ ಹೇಳಿ ಗೆದ್ದದಕ್ಕೆ ಧನ್ಯವಾದಗಳು. ಹಂಗೆ ನಮ್ಮ ಪೇಜ್ ನ ಫಾಲೋ ಮಾಡ್ರಿ, ಒಳ್ಳೇದಾಗ್ಲಿ. ಎಲ್ಲರಿಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಆದ್ಮೇಲೆ ನಾವು ಗ್ರೌಂಡ್ ನೋಡಿದ್ವಿ. ಗ್ರೌಂಡ್ ನಾಳೆಗೆ ರೆಡಿ ಆಗ್ತಾ ಇತ್ತು. ಅಲ್ಲಿಂದ ಹೊರಗೆ ಬಂದ್ವಿ. ಅಲ್ಲಿಂದ ಹೊರಗೆ ಬಂದ್ಮೇಲೆ ನಿಮ್ಗೆ ಎಲ್ಲಾ ಸರ್ಕಲ್ನು ತೋರಿಸಿದ್ರ ಅಂತಂದು ಹೊರಟ್ವಿ. ಎಲ್ಲಾ ಸರ್ಕಲ್ಗಳನ್ನು ಚೆನ್ನಾಗಿ ಲೈಟ್ ನಿಂದ ಡೆಕೋರೇಷನ್ ಮಾಡಿದ್ರು. ಸೊ ಫ್ರೆಂಡ್ಸ್, ನಾವು ಮಾಡೋ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ದಾರಿ ಬಂದಾಗಿತ್ತು, ಅದಕ್ಕೆ ಈ ದಾರಿಯಿಂದ ಹೊರಟ್ವಿ. ಅಲ್ಲಿಂದ ಬಂದ್ವಿ. ಈ ಸರ್ಕಲ್ಗೂ ಲೈಟಿಂಗ್ಸ್ ಎಲ್ಲ ಆಗಿತ್ತು. ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಮುಂದೆ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಮುಂದೆ ಹೆಲ್ಮೆಟ್ ಇಲ್ಲದೆ ಬಂದ್ವಿ. ಅದಾದ್ಮೇಲೆ ಇಲ್ಲಿ ಗಾಂಧಿ ಸರ್ಕಲ್ ಇದಕ್ಕೂ ಲೈಟಿಂಗ್ಸ್ ಎಲ್ಲ ಆಗಿತ್ತು. ಇದೊಂದು ಲೈಟಿಂಗ್ ಎಲ್ಲ ನೋಡ್ಕೊಂಡು ಮತ್ತೆ ನಾವು ಮನೆ ಕಡೆ ಅಷ್ಟೇ ಫ್ರೆಂಡ್ಸ್. ಇವತ್ತಿಗೆ ಈ ವಿಡಿಯೋ ಮುಗೀತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.